ಇತ್ತೀಚಿನ ದಿನಗಳಲ್ಲಿ ನಾವು ಮನೆ ಅಂತ ಮಾತಾಡಿದಾಗ ವಾಸ್ತುನ ಮಾತಾಡ್ತೀವಿ. ಹಟ್ಟಿಗಳು ಏನ್ ಬೇಕಾದ್ರೂ ನಂಬಿಸ್ಬೋದು, ಬಟ್ ಪಂಚಭೂತಗಳನ್ನ ದೈವವನ್ನ ನಂಬಿಸಕ್ಕಾಗತ್ತ? ನಾವು ಇರೋನೊಬ್ಬನೇ ಮಗ ನೀನು, ಯಾಕೆ ದಾಳಿಂಬೆ ಇದೆ, ಶ್ರೀಗಂಧ ಇದೆ, ಸೋಸು ಇದೆ, ಎಲ್ಲ ಇದೆ, 3 ಕಾರ್ಯದ ಓಡೋದಕ್ಕೆ ನಿನಗೆ ಬೇಕು ಇದೆಲ್ಲ? ನಮ್ಮನೇಲಿ ಏನೋ ಪ್ರಾಬ್ಲಮ್ ಇದೆಯಾ, ವಾಸ್ತು ಅದಕ್ಕೆ ಇದು ಲಿಂಕ್ ಆಗಿದೆಯಾ ಅಂತ ಹೆಂಗೆ ತಿಳ್ಕೋಬೇಕು? ಅದಕ್ಕೆ ಹೇಳೋದು, ಭಾವನೆಗಳ ಮೇಲೆ ಬದುಕು, ಅನುಭವಗಳ ಮೇಲೆ ಜೀವನ. ಜೀವನದ ಮೇಲೆ ಈ ವಾಸ್ತು ಪರಿಣಾಮವನ್ನು ಬೀರುತ್ತಾ? ಆರೋಗ್ಯ, ಆರ್ಥಿಕ, ಸಾಮಾಜಿಕ ವಲಯಗಳಲ್ಲಿ ತಗೊಳ್ತಾ ಹೋಗ್ತೀವಿ. ಆಕ್ಚುಲಿ ದೇವೇಂದ್ರಪ್ಪ ಗೆಲ್ಲೋದಿಲ್ಲ ಅನ್ನೋದು ಎಲ್ಲರ ಮೈಂಡ್ನಲ್ಲಿ ಕೂಡ ಅವತ್ತಿನ ದಿವಸ ತಲೆ ಮೇಲೆ ಕೈ ಇಟ್ಟೆ ಗೆಲ್ತಿರೋಗ್ರಿ ಅಂತ ಇಷ್ಟೇ. ಯಾರದ್ದೋ ಗೆಲುವು, ಯಾರದ್ದೋ ಸೋಲು, ಯಾರದ್ದೋ ಸುಖ ದುಃಖ ವಾಸ್ತುಗೆ ಲಿಂಕ್ ಆಗಿರುತ್ತೆ. ಆದರೆ ವಾಸ್ತು ಅನ್ನೋದು ಅಷ್ಟೇ ಕೆಲಸ ಮಾಡುತ್ತೆ ಅನ್ನೋದು ಭಾರಿ ಇಂಪಾರ್ಟೆಂಟ್. ಸುಮಾರು 3 ವರ್ಷದಿಂದ ಹಾಸಿಗೆ ಹಿಡ್ದಿದ್ದ, ಅಡುಗೆ ಮನೆ ಚೇಂಜ್ ಮಾಡಮ್ಮ ಅಂತ ಹೇಳಿದೆ. ಅವ್ರು ರೆಡಿ ಮಾಡ್ಕೊಂಡು 1 ತಿಂಗಳಲ್ಲಿ ಟ್ರ್ಯಾಕ್ಟರ್ ಹೊಡಿತಿದ್ದಾನೆ ಮನುಷ್ಯ. 16 ಲಕ್ಷ ಸಾಲ ಸುದ್ದಿ ತಗೊಂಡು ಹೊಡೆದಿದ್ದಾರೆ ಅಷ್ಟೇ. ಅದು ನೊಂದು ಹೊಡೆದಾಕ್ರಿ ಅಂತ ಹೇಳಿದೆ. ಇವತ್ತು 50 ಎಕರೆ ಜಮೀನು ತಗೊಂಡಿದ್ದಾರೆ. ನಮ್ಮ ಮನೆಯ ಮುಖ್ಯ ಬಾಗಿಲು ಯಾವ ದಿಕ್ಕಿನಲ್ಲಿದ್ದರೆ ಒಳ್ಳೆಯದು? ಓಡಾಡ್ತಕ್ಕಂಥ ಹಾದಿಗಳ ಆಧಾರದ ಮೇಲೆ ನಾವು ಜಡ್ಜ್ಮೆಂಟ್ ತಗೊಳ್ತೀವಿ, ಡೋರ್ ಯಾವುದು ಅಂತ. ಗುರುಗಳೇ, ಸೈಟ್ ಪಶ್ಚಿಮಕ್ಕಿದ್ದರೂ ಮುಖ್ಯ ಬಾಗಿಲನ್ನು ಉತ್ತರಕ್ಕೆ ತೆಗಿತಾರೆ. ಯಾಕೆ ಹಿಂಗ್ ಊಟ ಮಾಡ್ತಾರ? ಒಂದು ಸೈಟ್ ತಗೊಂಡ್ರೆ ನಾನು ಅವತ್ತೇ ಅಂದ್ಕೊಂಡೆ, ಬೇಡ ಇದು ಯಾಕೆ ತಗೊಳ್ತಾರೆ, ಅವ್ರ ಮಗ ಸುಸೈಡ್ ಮಾಡ್ಕೊಂಡು. ಮನೆ ಕಟ್ಟಬೇಕಾದ್ರೆ ಜನಸಾಮಾನ್ಯರು ಮಾಡುವಂಥ ವಾಸ್ತು ವಿಚಾರದಲ್ಲಿ ತಪ್ಪುಗಳೇನು ನಿಮ್ಮ ಪ್ರಕಾರ? ದೊಡ್ಡ ಮನೆ ಬೇಕು ನನಗೆ ಅನ್ನೋದೊಂದು ಕಾನ್ಸೆಪ್ಟ್. ಉತ್ತರ ಮತ್ತು ಪೂರ್ವಕ್ಕೆ ಯಾವುದೇ ಕಾರಣಕ್ಕೆ ಎತ್ತರವಾದ ಗಿಡಗಳಿರಕೂಡದು. ಒಂದು ಮನೆಯಲ್ಲಿ ಸುಸೈಡ್ ಆಗುತ್ತಮ್ಮ ಹೆಣ್ಮಗಳಿಗೆ ಅಂತ ಹೇಳಿದೆ, ಸುಸೈಡ್ ಮಾಡ್ಕೊಂಡಿದ್ದೆ. ವಾಸ್ತು ಇಸ್ ಈಕ್ವಲ್ ಟು ಏನು ನಿಮ್ಮ ಪ್ರಕಾರ? ವಾಸ್ತವ, ರಿಯಾಲಿಟಿ. ಒಂದು ಒಳ್ಳೆ ಮನೆ ಕಟ್ಟಿದೀವಿ ಅಂತಾರಲ್ಲ, ಹೆಂಗಿರ್ಬೇಕು ವಾಸ್ತುಶಾಸ್ತ್ರದ ಪ್ರಕಾರ? ವಾಸ್ತು ಲಕ್ಷಣವಿಲ್ಲದ ಸೈಟ್ ನಿವೇಶನದಲ್ಲಿ ನಾವು ಮನೆ ಕಟ್ತೀವಿ ಅಂತ ಹೋದಾಗ ಏನ್ ಬೇಕಾದ್ರೂ ದುರಂತ ಆಗ್ಬಿಡುತ್ತೆ. ನಾರ್ತ್ ಫೇಸಿಂಗ್ ಮನೆ ಲಕ್ಕಿನ? ಅಷ್ಟ ದಿಕ್ಕುಗಳಿಗೆ ಅನುಗುಣವಾಗಿ ಹೇಗೆ ವರ್ಕ್ ಆಗುತ್ತೋ ಇಂಪಾರ್ಟೆಂಟ್. ವಾಸ್ತು ಬಗ್ಗೆ ಆಸಕ್ತಿ ಹುಟ್ಟಿದ್ದು ಹೆಂಗೆ? 98-99 ನನಗೆ 50 ಲಕ್ಷ ಲಾಸ್ ಆಯ್ತು. ಏನ್ ಮಾಡ್ಬೇಕು ಹರೀಶ್, ನಾನು ಸಾಯ್ಬೇಕು.